ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ. ಮುಂಜಾನೆ ಶುಭೋದಯ. ಇವಾಗ ಟೈಮು ನೀವು ನೋಡ್ಬೋದು 5 ಗಂಟೆ ಆಗಿದೆ. ನಾನು ಡ್ಯೂಟಿನ ಆನ್ ಮಾಡಿಲ್ಲ. ಏನಕ್ಕಂದರೆ ಟೈಮ್ 5 ಗಂಟೆ ಆದರೆ ಡ್ಯೂಟಿ ಏನಕ್ಕೆ ಆನ್ ಮಾಡಿಲ್ಲ ಅಂದರೆ ನನ್ನ ಗಾಡೀಲಿ ನೋಡ್ಬೋದು CNG ತುಂಬಾ ಕಡಿಮೆ ಇದೆ. ರೆಡ್ಡಲ್ಲಿಲ್ಲ ಸಾರಿ, ಒಂದು ಪಾಯಿಂಟ್ ಇದೆ. ಇನ್ನೊಂದು 2 ಕಿಲೋಮೀಟರ್ ರೆಡ್ಡಿ ಬರುತ್ತೆ. ಅದಕ್ಕೋಸ್ಕರ ಫಸ್ಟು ಮಲ್ಲೇಶ್ವರಮ್ಗೆ ಹೋಗಿ ಸಿ ಎನ್ ಜಿ ಗ್ಯಾಸ್ ಹಾಕ್ಸ್ಕೊಳ್ಳೋಣ ಅಂಥೇಳಿ ಈಗ ಮಲ್ಲೇಶ್ವರಮಿಗೆ ಹೋಗ್ತೀನಿ. ಮಲ್ಲೇಶ್ವರಮಿಗೆ ಹೋಗಿ ಅಲ್ಲಿಂದ ಸೀದಾ ಮೆಜೆಸ್ಟಿಕ್ಗೆ ಹೋಗಿ ಡ್ಯೂಟಿಯನ್ನು ಆನ್ ಮಾಡೋಣ ಅಂತ ಇದ್ದೀನಿ. ಇವತ್ತು ಸೋಮವಾರ ದಿನ ಅಲ್ಲ, ಡ್ಯೂಟಿಗಳು ಮೆಜೆಸ್ಟಿಕ್ಕಲ್ಲಿ ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಊರಿಂದ ಎಲ್ಲರೂ ಬರ್ತಾರೆ ಸೋಮವಾರ ದಿನ. ಮಂತ್ ಎಂಡ್ ಎಲ್ಲ ವೀಕೆಂಡಲ್ಲಿ ಎಲ್ಲ ಊರಿಗೆ ಹೋಗಿದ್ರಲ್ಲ, ಇವತ್ತೆಲ್ಲ ಊರಿಂದ ಬರ್ತಾರೆ. ಅದಕ್ಕೋಸ್ಕರ ಡ್ಯೂಟಿಗಳು ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀನಿ. ಫಸ್ಟು ಗ್ಯಾಸ್ ಹಾಕ್ಸ್ಕೊಂಡು ಡ್ಯೂಟಿ ಮಾಡೋಣ ಅಂತ. ಮಲ್ಲೇಶ್ವರಮಲ್ಲಿರುವ ಗ್ಯಾಸ್ ಬಂಕಿ ಬಂದೆ. ಬೆಳಗಾತ್ಲೆ ಬಂದಕ್ಕೋಸ್ಕರ ಯಾವ ಗಾಡಿನಿಲ್ಲ ಅಷ್ಟೊಂದು. ನಂದೇ 3ನೇ ಗಾಡಿ. ಅದೇ ಹಗಲಾಗಿದ್ರೆ ಇಲ್ಲಿ ಒಂದು 15-20 ಗಾಡಿಗಳು ಇರೋದು. ಇವಾಗ ಬೆಳಗ್ಗೆ 5 ಗಂಟೆ ಅಲ್ಲ, ಯಾರೂ ಬಂದಿಲ್ಲ. ಇವಾಗ 3ನೇ ಗಾಡಿ ನಂದು. CNG ಗ್ಯಾಸ್ ಹಾಕ್ಸ್ಕೊಂಡು ಡ್ಯೂಟಿ ಮಾಡಬೇಕು. ಇವಾಗ ಬೆಳಗ್ಗೆ ಒಂದು ಸರಿ ಗ್ಯಾಸ್ ತುಂಬಿಸ್ಕೊಬಿಟ್ರೆ ಮತ್ತು ಇಡೀ ದಿನ ಸಾಕು ಬೇಕಾದಂಗೆ. ಇಡೀ ದಿನ ಆದರೂ ಗ್ಯಾಸಿನ ಟೆನ್ಷನ್ ಇರೋದಿಲ್ಲ. ಈಗ ಫುಲ್ ಮಾಡಿಸ್ಕೊಬಿಟ್ರೆ ಬೆಳಗಾತ್ಲೆ, ಇಲ್ಲಾಂದರೆ ನೈಟರು ಫುಲ್ ಮಾಡಿಸ್ಕೋಬೇಕು ಮರುದಿನ ಡ್ಯೂಟಿ ಮಾಡೋಕ್ಕೆ. ಗ್ಯಾಸು ಹಾಕ್ತಾಯಿದ್ದಾರೆ, ನೋಡೋಣ ಎಷ್ಟು ಹಿಡಿಯುತ್ತೆ ಅಂತೇಳಿ. ಫುಲ್ಲೇನು ಖಾಲಿ ಆಗಿಲ್ಲ ಗ್ಯಾಸು. ಒಂದು ಪಾಯಿಂಟ್ ಇದೆ. 97 ರೂಪಾಯಿ ರೇಟ್. ಇವಾಗ ನಾನು ಸ್ಟಾರ್ಟಿಂಗ್ ತೊಗೊಂಡಾಗ 85 ರೂಪಾಯಿ ಎಷ್ಟೇ ಇತ್ತು. ಈ 3 ವರ್ಷದಲ್ಲಿ 97 ರೂಪಾಯಿ ಆಗಿದೆ. ನೋಡೋಣ ಎಷ್ಟು ಹಿಡಿಯುತ್ತೆ ಅಂತೇಳಿ. ಫುಲ್ಲು ಖಾಲಿ ಆದರೆ ಒಂದು 450ರಿಂದ 480ವರೆಗೆ ಹಿಡಿಯುತ್ತೆ. ಒಂದು ಸ್ವಲ್ಪ ಇದ್ದರೆ ಸ್ವಲ್ಪ ಕಡಿಮೆ ಹಿಡಿಯುತ್ತೆ. ಆಯ್ತು, ಇವಾಗ 390 ಮೇಲೆ ಹೋಯ್ತು. ಟೋಟಲ್ ಆಗಿ 404 ರೂಪಾಯಿ ಹಿಡಿಯಿತು. ಕೊನೆಗೂ ಗ್ಯಾಸ್ ಹಾಕ್ಸ್ಕೊಬಂದು ಸೀದಾ ಡೈರೆಕ್ಟಾಗಿ ನಮ್ಮ ಮೆಜೆಸ್ಟಿಕ್ಕು ಬ್ಯಾಕ್ ಗೇಟಿಗೆ ಬಂದಿದ್ದೀನಿ. ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಿಗೆ. ಇಲ್ಲಿ ಡ್ಯೂಟಿಗಳು ಚೆನ್ನಾಗಿ ಬರ್ತಾವಂತೇಳಿ ನೋಡಿದ್ರೆ ಇಲ್ಲಿ ಬ್ಯಾಕ್ ಗೇಟಿನ ಡ್ಯೂಟಿಗಳೇ ಬರ್ತಾಯಿಲ್ಲ. ಇಲ್ಲಿ ಬರ್ತಾರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಡ್ಯೂಟಿಗಳೆಲ್ಲ ಬರ್ತಾಯಿದ್ದಾವೆ. ಪಿಕಪ್ ಲೊಕೇಶನ್ ಅಲ್ಲಿ ಕೊಡ್ತೇನೆ. ಎಲ್ಲ ಊರಿಂದ ಬರ್ತಾವ್ರಲ್ಲ, ಅದಕ್ಕೆ ಡ್ಯೂಟಿಗಳು ಒಳ್ಳೆ ಡ್ಯೂಟಿಗಳು ಬರ್ತಾಯಿದ್ದಾವೆ. ಮತ್ತೊಂದೇನೆಂದರೆ ಇವತ್ತು ಊಬರಲ್ಲಿ ಮತ್ತೆ 20 ಡ್ಯೂಟಿನ ಕಂಪ್ಲೀಟ್ ಮಾಡಿದ್ರೆ 300 ರೂಪಾಯಿ ಇನ್ಸೆಂಟಿವ್ ತೋರಿಸ್ತಿದ್ದೇನೆ. ಬಟ್ ಇವತ್ತು ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. 20 ಡ್ಯೂಟಿ ಮಾಡೋದು ಅಥವಾ ಲಾಂಗ್ ಡ್ಯೂಟಿ ಎತ್ಕೊಂಡು ಒಳ್ಳೆ ಅರ್ನಿಂಗ್ಸ್ ಮಾಡ್ಕೊಬರೋದು ಗೊತ್ತಾಗ್ತಾಯಿಲ್ಲ. ಏನು ಗೊತ್ತು, 20 ಡ್ಯೂಟಿ ಮಾಡೋಕ್ಕೋದ್ರೆ ಚಿಕ್ಕ ಡ್ಯೂಟಿನ ಮಾಡಬೇಕು. ಎಷ್ಟು 50-100 ರೂಪಾಯಿ ಡ್ಯೂಟಿ ಮಾಡಬೇಕು. ಅದೇ ಲಾಂಗ್ ಡ್ಯೂಟಿ ಎತ್ಕೊಂಡು ಹೋಗ್ಬಿಟ್ರೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಬೇಗ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಈ 300 ರೂಪಾಯಿ ಇನ್ಸೆಂಟಿವ್ ತೊಗೊಳಕ್ಕೆ ಟ್ರೈ ಮಾಡೋದು ಅಥವಾ ನನ್ನ ಟಾರ್ಗೆಟ್ಗಿಂತ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡೋದು ಗೊತ್ತಾಗ್ತಾಯಿಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಮಧ್ಯಾಹ್ನ $247 ಸ್ಕ್ಯಾನ್ ಆಯಿತಾ? ಇವತ್ತಿನ ಮೊದಲೇ ಡ್ಯೂಟಿನ ಡ್ರಾಪ್ ಮಾಡಿದೆ. ಅದು RT ನಗರಕ್ಕೆ. ಏನಂದರೆ ಬರೀ 7 ಕಿಲೋಮೀಟ್ರಿಗೆ ಕಸ್ಟಮರ್ ಟಿಪ್ಸ್ ಎಲ್ಲ ಸೇರಿ 250 ರೂಪಾಯಿ ಆಗಿದೆ. 247 ರೂಪಾಯಿ. ಮೊದಲೇ ಡ್ಯೂಟಿನೇ ಜಾಕ್ಪಾಟು. ಮತ್ತೊಂದು ಡ್ಯೂಟಿ ಬಿದ್ದಿತ್ತು 350 ರೂಪಾಯಿ. ಮೆಜೆಸ್ಟಿಕಲ್ಲೇ ಪಿಕಪ್. ಅವರು ಪಿಕಪ್ ಲೊಕೇಶನ್ನೇ ರಾಂಗ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಾಂದಿದ್ರೆ 350 ರೂಪಾಯಿ ಡ್ಯೂಟಿ ಆಗಿತ್ತು. ಅದು ಕೂಡ ಜಾಕ್ಪಾಟ್ ಡ್ಯೂಟಿನೇ ಆಗಿತ್ತು. ಅದು ಕೂಡ ಎಷ್ಟೊಂದು 70 ರೂಪಾಯಿ ಟಿಪ್ಸ್ ಆ್ಯಡ್ ಮಾಡಿದ್ರು ಕಸ್ಟಮರು. ಆದರೆ ಪಿಕಪ್ ಲೊಕೇಶನ್ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು BMTC ಬಸ್ ಸ್ಟ್ಯಾಂಡ್ ಪಿಕಪ್ ಲೊಕೇಶನ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕಾಗಿ ಕ್ಯಾನ್ಸಲ್ ಮಾಡಿದೆ. ಅಂತೂ ಒಂದು ಮೊದಲೇ ಡ್ಯೂಟಿನ ಡ್ರಾಪ್ ಮಾಡಿದೆ. ಬೋಣಿಗೆ ಅಂತ ಆಯಿತು. ಇವಾಗ ನೋಡೋಣ ನೆಕ್ಸ್ಟ್ ಯಾವುದ್ರಲ್ಲಿ ಬರುತ್ತೆ ಅಂತೇಳಿ. ಏನಂದರೆ ಊಬರ್ ಆನ್ ಮಾಡಿದ್ದೀನಿ, ಇವತ್ತು ರ್ಯಾಪಿಡೋ ಕೂಡ ಆನ್ ಮಾಡಿದ್ದೀನಿ. 2ರಲ್ಲೂ ಡ್ಯೂಟಿ ಮಾಡೋಣ ಅಂತೇಳಿ. Okay. I need to down. What do you mean? 3935.
ದಿನಟ್ಟು ಇವತ್ತಿನ 3ನೇ ಡ್ಯೂಟಿನ ಡ್ರಾಪ್ ಮಾಡಿದೆ. ಇದು ಎಲ್ಲಿಂದ ಅಂದರೆ ಇಂದಿರಾನಗರದಿಂದ ಇಲ್ಲಿ ಎಲೆಕ್ಟ್ರಾನ್ ಸಿಟಿ ಸೈಡ್ 302 ರೂಪಾಯಿ ಕೊಟ್ಟಿದ್ದಾನೆ ಇದಕ್ಕೆ ಊಬರಲ್ಲಿ. ಎಷ್ಟು 16.77 ಮೀಟ್ರ್ ಇತ್ತು, 17 ಕಿಲೋಮೀಟ್ರ್ ಲೆಕ್ಕ. ಇದಕ್ಕೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ 301 ರೂಪಾಯಿ ಕೊಟ್ಟಿದ್ದಾನೆ. ಇವಾಗ ಟೈಮು 8 ಗಂಟೆ ಆಯಿತು. 8 ಗಂಟೆಗೆ 3 ಡ್ಯೂಟಿನ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಊಬರಲ್ಲಿ, ಆನಂತರ ಇನ್ನೆರಡು ರ್ಯಾಪಿಡೋದಲ್ಲಿ ಕಂಪ್ಲೀಟ್ ಮಾಡಿದೆ. ಇವಾಗ ನೆಕ್ಸ್ಟ್ ಡ್ಯೂಟಿಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಡ್ಯೂಟಿಗಳು ಏನೋ ಬರ್ತಾ ಇದ್ದಾವೆ, ನೋಡಿಕೊಂಡು ಟ್ರಾಫಿಕ್ ಇಲ್ದೋಗಿದ್ದ ಕಡೆ ಎತ್ಕೋಬೇಕು. ಏನಕ್ಕಂದ್ರೆ ಸೋಮವಾರ ದಿನ ಅಲ್ಲ, ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇರುತ್ತೆ. ಸರ್ ಎಷ್ಟಾಯಿತು? 450. ಸ್ಕ್ಯಾನ್ ಆಯ್ತಾ? ಸ್ಕ್ಯಾನ್ ಆಯಿತು, ಪೇ ಮಾಡಬೇಕು. ಥ್ಯಾಂಕ್ ಯು ಸರ್. OTP ಹೇಳಿ. 1300. ಇಲ್ಲೇನಾ? $268. ಆಯ್ತಾ? ಥ್ಯಾಂಕ್ ಯು. OTP ಸರ್? 8417. 8417. $208. Okay, thank you. HSR ಲೇಔಟಿಂದ ಇಂದಿರಾನಗರಕ್ಕೆ ಒಂದು ಡ್ಯೂಟಿನ ಡ್ರಾಪ್ ಮಾಡಿದೆ. ಅದು ರ್ಯಾಪಿಡೋದಲ್ಲಿ. ಅದಕ್ಕೆ ರ್ಯಾಪಿಡೋದಲ್ಲಿ ಎಷ್ಟು ಕೊಟ್ಟಿದ್ದಾನೆಂದರೆ 208 ರೂಪಾಯಿ ಕೊಟ್ಟಿದ್ದಾನೆ. ಇವತ್ತು ಡ್ಯೂಟಿಗಳು ಎಷ್ಟು ಅದುವೋ ಗೊತ್ತಿಲ್ಲ, ಒಂದು 6-7 ಡ್ಯೂಟಿಗಳಾಗಿರ್ಬೋದು. ಇವತ್ತು ಡ್ಯೂಟಿಗಳು ಇಂಪಾರ್ಟೆಂಟ್ ಅಲ್ಲ, ಟೋಟಲ್ ಅರ್ನಿಂಗ್ಸ್ ಇಂಪಾರ್ಟೆಂಟು. ನಾನು ಟಾರ್ಗೆಟ್ ಇರೋದು ಇವತ್ತು ಅರ್ನಿಂಗ್ಸ್ ಮೇಲೆ. ಏನಕ್ಕಂದರೆ ಡ್ಯೂಟಿ ಟಾರ್ಗೆಟ್ ಮಾಡ್ತಾಯಿಲ್ಲ. ಡ್ಯೂಟಿ 20 ಡ್ಯೂಟಿ ಮಾಡಬೇಕಲ್ಲ, ಅದನ್ನು ಮಾಡ್ತಾಯಿಲ್ಲ. ಸ್ವಲ್ಪ ಲಾಂಗ್ ಡ್ಯೂಟಿನ ಎತ್ಕೊಂಡು ಬೇಗ ಅರ್ನಿಂಗ್ಸ್ ಮಾಡೋಣ ಅಂತ ಹೇಳಿ ಲಾಂಗ್ ಡ್ಯೂಟಿನೇ ಎತ್ತಿದ್ದೀನಿ. ಇವತ್ತು ಊಬರಲ್ಲಿ 2 ಡ್ಯೂಟಿನ ಕಂಪ್ಲೀಟ್ ಮಾಡಿದ್ದೀನಿ ಊಬರಲ್ಲಿ. ಆನಂತರ ರ್ಯಾಪಿಡೋದಲ್ಲಿ 5 ಡ್ಯೂಟಿನ ಕಂಪ್ಲೀಟ್ ಮಾಡಿದ್ದೀನಿ. ಊಬರಲ್ಲಿ 2 ಡ್ಯೂಟಿ, ಟೋಟಲು 7 ಡ್ಯೂಟಿನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಟೈಮು 12:15 ಆಯಿತು. ಇಲ್ಲಿವರೆಗೆ ಆಗಿದ್ದ ಅರ್ನಿಂಗ್ಸ್ ಎಷ್ಟಾಯ್ತು ಅಂದರೆ, ರ್ಯಾಪಿಡೋದಲ್ಲಿ 1059 ರೂಪಾಯಿ ಮಾಡಿದ್ದೀನಿ. ಆನಂತರ ಊಬರಲ್ಲಿ 750. ಅಲ್ಲಿಗೆ ಟೋಟಲ್ಲು 1800 ರೂಪಾಯಿ. 12:15 ಅಂದರೆ 12 ಗಂಟೆ ಮಾಡಿದ್ದೀನಿ. ಬೆಳಗ್ಗೆ ಎಷ್ಟು ಗಂಟೆ ಬಂದಿರೋದು? 5 ಗಂಟೆ ಬಂದಿರೋದು. ಡ್ಯೂಟಿನ ಸ್ಟಾರ್ಟ್ ಮಾಡಿರೋದು 5:30.
5:30ರಿಂದ 12 ಗಂಟೆಗೆ ಟೋಟಲ್ ಅರ್ನಿಂಗ್ಸು 1800 ರೂಪಾಯಿ ಮಾಡಿದ್ದೀನಿ. ಡ್ಯೂಟಿಗಳು ಪರವಾಗಿಲ್ಲ, ಚೆನ್ನಾಗಿ ಆದವು. ಇವತ್ತು ಸೋಮವಾರ ದಿನ ಅಲ್ಲ, ಅದಕ್ಕೋಸ್ಕರ ಇನ್ನು ನನ್ನ ಟಾರ್ಗೆಟಿಗೆ ಬೇಕಾಗಿರೋ ಅಮೌಂಟ್ ಎಷ್ಟು ಅಂದರೆ ಇನ್ನು 700 ರೂಪಾಯಿ ನನ್ನ ಟಾರ್ಗೆಟಿಗೆ ಅಮೌಂಟ್ ಬೇಕಾಗಿರೋದು. ಇನ್ನು 700 ರೂಪಾಯಿ ಮಾಡಿಕೊಂಡು ಸೀದಾ ಮನೆ ಕಡೆ ಪಯಣ ಮಾಡ್ತೀನಿ. ಇನ್ನು ಟೈಮ್ ಇದಕ್ಕೆ ಜಸ್ಟ್ 12 ಗಂಟೆ ಆಗಿದೆ ಅಷ್ಟೇ. ಒಬ್ಬೊಬ್ರದ್ದು ಇಷ್ಟೊತ್ತಿಗೆ 1000 ರೂಪಾಯಿ ಆಗಿರೋಲ್ಲ, ಅಂಥದ್ರಲ್ಲಿ ನಮ್ಮದು 1800 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇವತ್ತು ಡ್ಯೂಟಿ ಮಾತ್ರ ಚೆನ್ನಾಗಾಗಿದೆ. ಇನ್ನೊಂದು 700 ರೂಪಾಯಿ ಮಾಡಿಕೊಂಡು ಸೀದಾ ಮನೆ ಕಡೆ ಪಯಣ ಮಾಡೋಣ ಅಂತ ಇದ್ದೀನಿ. ಒಂದಿರಪ್ಪ ಉಡುಪಿ ಹೇಳೋರ 6926. ಬೆಳೆ 2343. ಲಾಕ್ ಆಗಿದೆ. ಹಾಂ, $264. ಆಯಿತಾ? ಥ್ಯಾಂಕ್ ಯು ಮೇಡಮ್. ಸಿಕ್ಸ್ 336. $243. ಆಯ್ತಾ? ಇವತ್ತಿನ ಕೊನೆಯ ಡ್ಯೂಟಿನ ಡ್ರಾಪ್ ಮಾಡಿದೆ. ನಮ್ಮ ಏರಿಯಾ ರಾಜಾಜಿನಗರಕ್ಕೆ ಡ್ರಾಪ್ ಮಾಡಿರೋದು. ಇದು ಎಲ್ಲಿ ಅಂದರೆ ಕೋರಮಂಗಲದಿಂದ ರಾಜಾಜಿನಗರಕ್ಕೆ 242 ರೂಪಾಯಿ ಕೊಟ್ಟಿದ್ದಾನೆ. ಇದು ರ್ಯಾಪಿಡೋದಲ್ಲಿ ನಮ್ಮ ಏರಿಯಾದ ಕಡೆ ಲೊಕೇಶನ್ ಹಾಕ್ಕೊಂಡಿದ್ದೆ, ಆನಂತರ ಅಲ್ಲಿಗೆ ನಮ್ಮ ಏರಿಯಾಕ್ಕೆ ಕರೆಕ್ಟ್ ಕೊಟ್ಟಿದ್ದಾನೆ ರಾಜಾಜಿನಗರಕ್ಕೆ. ಇವತ್ತು 4 ಗಂಟೆಗೆ ಡ್ಯೂಟಿನ ಕ್ಲೋಸ್ ಮಾಡಿದ್ದೀನಿ. ಬೆಳಗ್ಗೆ 5:30ರಿಂದ ಇವಾಗ 4 ಗಂಟೆಗೆ ಡ್ಯೂಟಿನ ಕ್ಲೋಸ್ ಮಾಡಿದೆ. ಅಂದ್ಕೊಂಡಂಗೆ ನನ್ನ ಟಾರ್ಗೆಟ್ ಕೂಡ ರೀಚ್ ಆಯಿತು, ಇಲ್ಲಾಂದರೆ ಕ್ಲೋಸ್ ಮಾಡಲಾಯಿತು. ನನ್ನ ಟಾರ್ಗೆಟ್ ರೀಚ್ ಆಗಿ ಡ್ಯೂಟಿನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವತ್ತು ಊಬರಲ್ಲಿ 3 ಡ್ಯೂಟಿನ ಮಾಡಿದ್ದೀನಿ. ಊಬರು ರ್ಯಾಪಿಡೋ ಎರಡರಲ್ಲೂ ಮಾಡಿದ್ದೀನಿ. ಇವತ್ತು ಊಬರಲ್ಲಿ ಮಾಡಿರೋದು 3 ಡ್ಯೂಟಿ, ಆನಂತರ ರ್ಯಾಪಿಡೋದಲ್ಲೇ ಜಾಸ್ತಿ ಮಾಡಿರೋದು. ಎಷ್ಟಂದರೆ 8 ಡ್ಯೂಟಿನ ರ್ಯಾಪಿಡೋದಲ್ಲಿ ಮಾಡಿದ್ದೀನಿ. ಟೋಟಲು ಊಬರಲ್ಲಿ 995 ರೂಪಾಯಿ ಊಬರಲ್ಲಾಗಿದೆ. ಆನಂತರ 1571 ರೂಪಾಯಿ ರ್ಯಾಪಿಡೋದಲ್ಲಾಗಿದೆ. ಅಲ್ಲಿಗೆ ಟೋಟಲ್ ಅರ್ನಿಂಗ್ಸ್ ಕೌಂಟ್ ಮಾಡಿದರೆ 995 ಪ್ಲಸ್ ರ್ಯಾಪಿಡೋದಲ್ಲಿ ಎಷ್ಟು ಅಂದರೆ 1571, 1571. ಟೋಟಲು 2566 ರೂಪಾಯಿ ಇವತ್ತಿನ ಟೋಟಲ್ ಅರ್ನಿಂಗ್ಸು ಸೋಮವಾರ ದಿನ. ಇನ್ನೊಂದು 2 ತಾಸು ಮಾಡಿದರೆ ಮತ್ತೊಂದು 400 ರೂಪಾಯಿ ಮಾಡ್ಬೋದಾಯಿತು, ಬಟ್ ಸಾಕಾಯಿತು. ಬೆಳಗ್ಗೆ ನನ್ನ ಟಾರ್ಗೆಟ್ ಇರೋದು 2,500. ಬೆಳಗ್ಗೆ 5:30 ಬಂದಿದ್ದು. ಸ್ವಲ್ಪ ನಿದ್ರೆ ಬರ್ತದೆ, ನಿದ್ರೆ ಎಳಿತದೆ, ಏನಕ್ಕಂತ ಗೊತ್ತಿಲ್ಲ. ನಿದ್ರೆ ಎಲ್ಲ ಕಡಿಮೆ ಐತೆ ಏನಂತ ಗೊತ್ತಿಲ್ಲ, ಬಟ್ ನಿದ್ರೆ ಸಖತ್ತಾಗಿ ಎಳಿತದೆ. ಅದಕ್ಕೋಸ್ಕರ ಇವತ್ತೀಗ ಡ್ಯೂಟಿನ ಕ್ಲೋಸ್ ಮಾಡಿ ಸೀದಾ ಮನೆ ಕಡೆ ಪಯಣ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಸೋಮವಾರ ದಿನ ಡ್ಯೂಟಿ ಯಾವ ರೀತಿ ಇತ್ತು ಅನ್ನೋದು. ಇವತ್ತು ಟೋಟಲಾಗಿ ನಾನು ಲಾಗಿನ್ ಇರೋದಂದರೆ ಒಂದು 10 ತಾಸು ಲಾಗಿನ್ ಇದ್ದೆ ಅಷ್ಟೇ. 10 ಅವರ್ ಲಾಗಿನ್ ಡ್ಯೂಟಿ ಮಾಡಿರೋದು.
10 ತಾಸು ಡ್ಯೂಟಿಯಲ್ಲಿ 2566 ರೂಪಾಯಿ ಮಾಡಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಸೋಮವಾರ ದಿನದ ಡ್ಯೂಟಿನ ಬೆಳಗ್ಗೆ 5:30ಇಂದ ಇವಾಗ 4 ಗಂಟೆ, ಅಲ್ಲಿಗೆ 10 ಅವರ್ ಡ್ಯೂಟಿ ಲೆಕ್ಕ ಬಂತು. 10 ಅವರಲ್ಲಿ 2566 ರೂಪಾಯಿ ಮಾಡಿದ್ದೀನಿ. ಡ್ಯೂಟಿಗಳು ಮಾತ್ರ ಚೆನ್ನಾಗಿದ್ದು ಇವತ್ತು, ಪರವಾಗಿಲ್ಲ, ಏನು ಲಾಸ್ ಏನಿಲ್ಲ. 10 ಅವರಲ್ಲಿ 2566 ರೂಪಾಯಿ ಮಾಡಿದ್ದೀನಿ, ಚೆನ್ನಾಗಿ ಆಗಿದೆ ಡ್ಯೂಟಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.